ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 29, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನು ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟ್ ಅನ್ನು ಏಪ್ರಿಲ್ 30ನೇ ತಾರೀಕಿನಂದು ಹಾಗೂ ಮೇ 14 ಅಂದು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ GS ಪೇಪರ್ ಹಾಗೂ CSAT ಎರಡೂ ಪೇಪರ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. UPSC ಕಂಡಕ್ಟ್ ಮಾಡುವಂತಹ ಮಾದರಿಯ ಆಧಾರದ ಮೇಲೆ ಮಾಕ್ ಟೆಸ್ಟ್ಗಳನ್ನು ಡಿಸೈನ್ ಮಾಡಿದ್ದಾರೆ. ಈವನ್ ಕ್ವಶನ್ ಪೇಪರು ಸಹ UPSC ಸ್ಟ್ಯಾಂಡರ್ಡ್ ಅನ್ನು ರೀಚ್ ಆಗುವಂತೆ ತಯಾರು ಮಾಡಿದ್ದಾರೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಅನ್ನು ಪಡೆದುಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಈ ಒಂದು QR ಕೋಡ್ನ ಮುಖಾಂತರ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ತೆಗೆದುಕೊಳ್ಬಹುದು, ಅಥವಾ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮಗೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಡ್ತಾರೆ. ಏನೇ ಮಾಹಿತಿ ಬೇಕಿದ್ರೂ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? SCO ಮೆಂಬರ್ಸ್ಗಳು ಇವತ್ತು ಟೆರರಿಸಮ್ಗೆ ಸಂಬಂಧಪಟ್ಟಂತ ಸಪೋರ್ಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಮಿನಿಸ್ಟರಲ್ ಟಾಕ್, ಅದರಲ್ಲೂ ಡಿಫೆನ್ಸ್ ಮಿನಿಸ್ಟರಲ್ ಟಾಕ್ ಅನ್ನ SCO ಸಮಿಟ್ ಅಲ್ಲಿ ನಾವು ಕಾಣಬಹುದು. ಚೈನಾದೊಂದಿಗೆ ಇರತಕ್ಕಂತಹ ಗಡಿ ವಿವಾದಗಳನ್ನು ನಾವು ಯಾವ ರೀತಿಯಾಗಿ ರಿಸಾಲ್ವ್ ಮಾಡಬೇಕು, ನಮ್ಮಲ್ಲಿ ಇರತಕ್ಕಂಥ ಡಿಫ್ರೆನ್ಸಸ್ಗೆ ನಾವು ಹೆಚ್ಚು ಫೋಕಸ್ ಅನ್ನ ಮಾಡದೆ ಯಾವ ರೀತಿಯಾದಂಥ ಕಾಮನ್ ಇಂಟ್ರೆಸ್ಟ್ ಮೇಲೆ ನಾವು ಫೋಕಸ್ ಅನ್ನ ಮಾಡಬೇಕು, ಲಾಂಗ್ ಟರ್ಮ್ ಅಲ್ಲಿ ನಾವು ಯಾವ ರೀತಿಯಾದಂತಹ ಬಾರ್ಡರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಡಿಸ್ಕಷನ್ಸ್ ಅನ್ನ ಕಾಣಬಹುದು. ಹಾಗೂ ಟೆರರಿಸಮ್ಗೆ ಸಂಬಂಧಪಟ್ಟಂತಹ ಮೇಜರ್ ಫೋಕಸ್ ಅನ್ನು ಇಲ್ಲಿ ಕಾಣಬೇಕು. SCO ಮುಖಾಂತರ ಇವತ್ತು ನಾವು SCO ನಲ್ಲಿ ಟಾಪ್ ಮೋಸ್ಟ್ ಪ್ರಯಾರಿಟಿ ಅಂತಂದ್ರೆ ಟೆರರಿಸಮ್ ಅನ್ನು ಡೀಲ್ ಮಾಡಬೇಕು ಅನ್ನುವಂಥದ್ದಾಗಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಪರೀಕ್ಷಾ ದೃಷ್ಟಿಕೋನದಿಂದ SCOಗೆ ಸಂಬಂಧಪಟ್ಟಂತ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಷನ್ಸ್ ಅನ್ನು ನಾವು ಮೊದಲು ತಿಳಿದುಕೊಳ್ಬೇಕು. ಯಾವ ರೀತಿಯಾದ ಮೆಂಬರ್ ಕಂಟ್ರೀಸ್ಗಳನ್ನು ಕಾಣ್ತಾ ಇದ್ದೀವಿ, ಇದರಲ್ಲಿರುವಂತಹ ಒಟ್ಟಾರೆ ಮೆಂಬರ್ಸ್ ಅಂತಂದ್ರೆ 8 ಮೆಂಬರ್ಸ್ಗಳಿದ್ದಾವೆ. 9ನೇ ಮೆಂಬರ್ ಆಗಿ ಇರಾನ್ ಜಾಯ್ನ್ ಆಗ್ತಾ ಇದೆ. ಈ ಸಮಿಟ್ ಆದಮೇಲೆ ಇರಾನ್ ಅಫಿಷಿಯಲಿ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಳುತ್ತೆ. ಸೊ ಇರಾನ್ 9ನೇ ಕಂಟ್ರಿಯಾಗಿ SCO ಮೆಂಬರ್ಶಿಪ್ ಅನ್ನು ಹೊಂದುತ್ತೆ. ಚೈನಾ, ಕಜಕ್ಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ ಹಾಗೂ ಪಾಕಿಸ್ತಾನ್ 2017ರಲ್ಲಿ ಮೆಂಬರ್ಶಿಪ್ಪನ್ನು ಅಫಿಷಿಯಲಿ ಪಡೆದುಕೊಂಡಿದ್ದಾವೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೆಂಬರ್ನ ಆಧಾರದ ಮೇಲೆ ಕ್ವಶನ್ಸನ್ನು ಸಾಕಷ್ಟು ಸಾರಿ ಕೇಳ್ತಾರೆ. ಅದರಲ್ಲೂ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ರೀಸೆಂಟ್ಲಿ ಯಾವ ಕಂಟ್ರಿ ಜಾಯ್ನ್ ಆಗಿದೆ ಅಂತ, ಹಾಗೂ ಯಾವ ರೀತಿಯಾದಂಥ ಟೈಮ್ ಲೈನ್ ಇದೆ ಈ ಒಂದು ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ. 1996 ಶಾಂಘೈ ರೀಜನಲ್ಲಿ ಮಿಲಿಟರಿಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನನ್ನು ಇನ್ಕ್ರೀಸ್ ಮಾಡಬೇಕು, ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು ಬಾರ್ಡರ್ ಕಂಟ್ರೀಸ್ಗಳೊಂದಿಗೆ ಅನ್ನುವಂಥ ನಿಟ್ಟಿನಲ್ಲಿ 5 ಕಂಟ್ರೀಸ್ಗಳು, ಸ್ಪೆಸಿಫಿಕಲಿ ಚೈನಾ, ಕಜಕ್ಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಹಾಗೂ ತಜಿಕಿಸ್ತಾನ್, ಈ 5 ಕಂಟ್ರಿಗಳು ಸೇರಿ ಒಂದು ಟ್ರೀಟಿಯನ್ನು ಸೈನ್ ಹಾಕಬೇಕು ಅಂತ ಡಿಸೈಡ್ ಮಾಡ್ತವೆ. ಟ್ರೀಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಸೊ 1996 ಮೊದಲ ಬಾರಿಗೆ ಮಿಲಿಟರಿ ಟ್ರಸ್ಟನ್ನು ಡೆವಲಪ್ ಮಾಡಲಿಕ್ಕೆ 5 ಕಂಟ್ರಿಗಳು ಕ್ರಿಯೇಟ್ ಮಾಡಿರುವಂಥ ಟ್ರೀಟಿಯನ್ನು ಕಾಣ್ಬೋದು. 1997 ಆಫಿಷಿಯಲಿ ಈ ಒಂದು ಟ್ರೀಟಿಗೆ 5 ಕಂಟ್ರಿಗಳು ಸೈನ್ ಮಾಡ್ತವೆ. ಮಾಸ್ಕೋನಲ್ಲಿ, ರಷ್ಯಾದಲ್ಲಿ ಈ ಒಂದು ಟ್ರೀಟಿಗೆ ಸೈನ್ ಮಾಡಲಾಗುತ್ತೆ. ಈ 5 ಕಂಟ್ರಿಗಳ ಮಧ್ಯೆ ಬಾರ್ಡರ್ ಏರಿಯಾಗಳಲ್ಲಿ ಮಿಲಿಟರಿ ಫೋರ್ಸಸ್ ಅನ್ನು ರಿಡ್ಯೂಸ್ ಮಾಡಬೇಕು, ಮಿಲಿಟರಿಗೆ ಸಂಬಂಧಪಟ್ಟಂತಹ ಮ್ಯೂಚುವಲ್ ಟ್ರಸ್ಟ್ ಅಥವಾ ಕೋಆಪರೇಷನ್ ಅನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಂಘೈ 5ಗೆ ಇವರು ಟ್ರೀಟಿಗೆ ಸೈನ್ ಮಾಡ್ತಾರೆ. 2001ರಲ್ಲಿ 6ನೇ ಮೆಂಬರ್ ಕಂಟ್ರಿಯನ್ನ ಉಜ್ಬೇಕಿಸ್ತಾನನ್ನು ಇಲ್ಲಿ ಆ್ಯಡ್ ಮಾಡೋದಾಗಿ ನಾವು ಕಾಣಬಹುದು. ಇನ್ನು SCO ಚಾರ್ಟರ್ಗೆ ಸಂಬಂಧಪಟ್ಟಂತೆ 2002ರಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಪರ್ಪಸ್ ಅನ್ನು, ಯಾವ ರೀತಿ ಅಂತ ಪ್ರಿನ್ಸಿಪಲ್ ಅನ್ನು SCO ಫಾಲೋ ಮಾಡುತ್ತೆ, ಇದರ ಸ್ಟ್ರಕ್ಚರ್ ಆಗಿರಬಹುದು, ಸೊ ಇದರ ಒಂದು ಆಪರೇಷನ್ ಇರಬಹುದು, ಇಂಟರ್ನ್ಯಾಷನಲ್ ಲಾ ಅನ್ನು ಯಾವ ರೀತಿಯಾಗಿ ಇದು ಸೆಟಪ್ ಮಾಡಬಹುದು ಅನ್ನುವಂಥ ಎಲ್ಲ ಪ್ರಾಪರ್ ಫ್ರೇಮ್ ವರ್ಕ್ ಅನ್ನು 2002ರಲ್ಲಿ SCO ಚಾರ್ಟರ್ನ ಮುಖಾಂತರ ಹೊರ ಹಾಕಲಾಗುತ್ತೆ. ಸೊ ಇದನ್ನ ಸೆಂಟ್ ಪೀಟರ್ಬರ್ಗ್ ಅಲ್ಲಿ ನಾವು ಕಾಣಬಹುದು. ರಷ್ಯಾದಲ್ಲಿ ಈ ಒಂದು SCO ಚಾರ್ಟರ್ ಅನೌನ್ಸ್ ಆಗಿರೋದನ್ನ ಕಾಣಬಹುದು. 2005ರಲ್ಲಿ ಭಾರತ, ಇರಾನ್, ಮಂಗೋಲಿಯಾ, ಪಾಕಿಸ್ತಾನ್ ಪ್ರಥಮ ಬಾರಿಗೆ ಈ ಒಂದು SCO ಸಮಿಟ್ ಅನ್ನ ಅಟೆಂಡ್ ಆಗ್ತಾರೆ. SCO ಮೆಂಬರ್ಶಿಪ್ ಅನ್ನು ಭಾರತ ಹಾಗೂ ಪಾಕಿಸ್ತಾನ್ 2017ರಲ್ಲಿ ಪಡೆದುಕೊಳ್ತವೆ. ಆಫಿಷಿಯಲಿ ಫುಲ್ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ತವೆ. ಬಟ್ 2015ರಲ್ಲಿ ಡಿಸೈಡ್ ಮಾಡ್ತವೆ, 2 ಕಂಟ್ರಿಗಳು ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಬೇಕು ಅನ್ನುವಂಥ ಡಿಸಿಷನ್ ಅನ್ನು ತೆಗೆದುಕೊಳ್ತವೆ. ಆದರೆ ಅಫಿಷಿಯಲಿ 2017ರಲ್ಲಿ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ತವೆ. ಸೊ ಒಟ್ಟಾರೆಯಾಗಿ ಇವಾಗ 9 ಮೆಂಬರ್ ಕಂಟ್ರೀಸ್ಗಳನ್ನು ನಾವು ಕಾಣಬಹುದು. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಡೈಮೆನ್ಷನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಕವರ್ ಮಾಡಬೇಕು, ಇದರ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ. ಒಟ್ಟಾರೆ ಪಾಪ್ಯುಲೇಷನನ್ನು ನಾವು ಕನ್ಸಿಡರ್ ಮಾಡಿದರೆ SCO ಮೆಂಬರ್ಸ್ಗಳ ಪಾಪ್ಯುಲೇಷನ್ ಇವತ್ತು ಗ್ಲೋಬಲ್ ಪಾಪ್ಯುಲೇಷನ್ಗೆ ಯಾವ ರೀತಿ ಅಂತ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ ಅಂದರೆ 40% ಅಷ್ಟು ಗ್ಲೋಬಲ್ ಪಾಪ್ಯುಲೇಷನ್ಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದೆ. ಹಾಗೂ ಗ್ಲೋಬಲ್ GDPಗೆ ಕಾಂಟ್ರಿಬ್ಯೂಷನ್ 20% ಅಷ್ಟು SCO ಮೆಂಬರ್ಸ್ಗಳು ಮಾಡ್ತಾ ಇದ್ದಾವೆ. ಟೋಟಲ್ ಲ್ಯಾಂಡ್ ಮಾಸ್ ಅನ್ನು ಕನ್ಸಿಡರ್ ಮಾಡಿದರೆ 22% ಅಷ್ಟು ಲ್ಯಾಂಡ್ ಮಾಸ್ ಅನ್ನು SCO ಮೆಂಬರ್ಸ್ಗಳು ಮಾತ್ರ ಹೊಂದಿರೋದಾಗಿ ಕಾಣಬಹುದು. ಸೊ SCOನ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ ಅಂದರೆ ಸೆಕ್ಯೂರಿಟಿ ಪರ್ಪಸ್ ಅಂತ ಕನ್ಸಿಡರ್ ಮಾಡೋದಾದರೆ ರ್ಯಾಟ್ಸ್ ಅಂತ ನೋಡ್ತೇವೆ.
ರ್ಯಾಟ್ಸ್ ಅಂತಂದರೆ ರೀಜ್ನಲ್ ಆ್ಯಂಟಿ ಟೆರರಿಸ್ಟ್ ಸ್ಟ್ರಕ್ಚರನ್ನು, ಇದೊಂದು ಪರ್ಮನೆಂಟ್ ಬಾಡಿ ಆಗಿರೋದ್ರಿಂದ SCOಗೆ ಸಂಬಂಧಪಟ್ಟಂತೆ ರೀಜ್ನಲ್ ವೈಸ್ ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಈ ಒಂದು ಪರ್ಮನೆಂಟ್ ಬಾಡಿಯನ್ನು SCO ಸೆಟಪ್ ಮಾಡಿದೆ ಅನ್ನುವಂಥದ್ದಾಗಲಿ. ಬೇಸಿಕಲಿ ರ್ಯಾಟ್ಸ್ನ ಮುಖಾಂತರ ಟೆರರಿಸಮ್ಗೆ ಸಂಬಂಧಪಟ್ಟಂತಹ ಕೋಆರ್ಡಿನೇಷನ್ ಆಗಿರ್ಬೋದು, ಯಾವುದಾದ್ರೂ ಡೇಟಾ ಅಥವಾ ಇನ್ಫಾರ್ಮೇಷನನ್ನು ಶೇರ್ ಮಾಡೋದಾಗಲಿ, ಈ ಎಲ್ಲ ಡಿಸಿಷನ್ಸ್ಗಳನ್ನು ಈ ಒಂದು ಪರ್ಮನೆಂಟ್ ಬಾಡಿ ತೆಗೆದುಕೊಳ್ಳುತ್ತೆ. ಸೊ ಇಂಟೆಲಿಜೆನ್ಸ್ ಬೇಸ್ಡ್ ಮೇಲೆ ಅಥವಾ ಇನ್ಫಾರ್ಮೇಷನ್ ಎಕ್ಸೆಸ್ಸನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡುತ್ತೆ ರೀಜ್ನಲ್ ವೈಸ್ ಅನ್ನೋದಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೂ ಎಕನಾಮಿಕ್ ಕಾಂಟ್ರಿಬ್ಯೂಷನ್ಸನ್ನು ನಾವು ಕನ್ಸಿಡರ್ ಮಾಡಿದರೆ ಎಕನಾಮಿಕಲಿ ಇದು ಯಾವ ರೀತಿಯಾಗಿ ಹೆಲ್ಪ್ ಮಾಡ್ಬೋದು, SCO ಮೆಂಬರ್ಸ್ಗಳ ಮಧ್ಯೆ ಒಂದು ಮಾರ್ಕೆಟ್ ಎಕ್ಸೆಸ್ಸನ್ನು ಇದು ಪ್ರೊವೈಡ್ ಮಾಡ್ಬೋದು. ರಿಸೋರ್ಸ್ ರಿಚ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳಲ್ಲಿ ಇವತ್ತು ಎಕ್ಸೆಸಬಿಲಿಟಿಯನ್ನು ಸಹ ಪ್ರೊವೈಡ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಲ್ಲಿ ಭಾಗಿಯಾಗ್ಬೋದು. ಈ ಎಲ್ಲ ಕಂಟ್ರೀಸ್ಗಳು ಸಹ ತಮ್ಮ ಮಧ್ಯೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮುಂದಾಗ್ಬೋದು. ಹಾಗೂ ಎನರ್ಜಿ ಸೆಕ್ಯುರಿಟಿಯನ್ನು ಸಹ ಮೆಂಬರ್ ಕಂಟ್ರೀಸ್ಗಳು ಎನ್ಶೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ರಷ್ಯಾದಲ್ಲಿ ಸಾಕಷ್ಟು ಆಯಿಲ್ ಇರುತ್ತೆ, ಬೇರೆ ಕಂಟ್ರಿಗಳ ಮಧ್ಯೆ ಯಾವ ರೀತಿಯಾಗಿ ನೆಗೋಸಿಯೇಷನ್ ಮಾಡುತ್ತೆ, ಭಾರತದ ಮಧ್ಯೆ ಯಾವ ರೀತಿಯಂಥ ನೆಗೋಸಿಯೇಷನನ್ನು ಮಾಡ್ಬೋದು, ಅಥವಾ ಚೈನಾ ಮಧ್ಯೆ ಯಾವ ರೀತಿಯಾದಂಥ ಟ್ರೇಡ್ ರಿಲೇಷನನ್ನು ಹೊಂದ್ಬೋದು. ಸೊ ಕೆಲವೊಂದಿಷ್ಟು ಪ್ರಾಜೆಕ್ಟನ್ನು ಸಹ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮೆಂಬರ್ ಕಂಟ್ರೀಸ್ಗಳ ಒಂದು ಸಪೋರ್ಟನ್ನು ಕಾಣ್ಬೋದು. ತಾಪಿ ಪೈಪ್ಲೈನ್ ಪ್ರಾಜೆಕ್ಟನ್ನು ನಾವು ಕಾಣ್ತಾ ಇದ್ದೀವಿ. ಇರಾನ್, ಪಾಕಿಸ್ತಾನ, ಇಂಡಿಯಾದ ಮಧ್ಯೆ ಇರತಕ್ಕಂಥ ಕೆಲವೊಂದಿಷ್ಟು ಪೈಪ್ಲೈನ್ ಪ್ರಾಜೆಕ್ಟ್ಸನ್ನು ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟ್ಗಳಿಗೂ ಸಪೋರ್ಟ್ ಆಗ್ತಕ್ಕಂತೆ ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿ ಮುಂದಾಗ್ತವೆ ಅನ್ನುವಂಥದ್ದಾಗಲಿ. ಒಟ್ಟಾರೆಯಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಕಲ್ಚರಲ್ ಕನೆಕ್ಷನ್ಸ್ ಇರ್ಬೋದು ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅನ್ನುವಂಥದ್ದಾಗಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಭಾರತನೂ ಸಹ ಇವತ್ತು ಸೆಂಟ್ರಲ್ ಏಷ್ಯಾ ಕಂಟ್ರಿಗಳ ಜೊತೆಗೆ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಭಾರತದ ಒಂದು ಪ್ರಿನ್ಸಿಪಲ್ ಎಕ್ಸ್ಟೆಂಡೆಡ್ ನೇಬರ್ಹುಡ್ ಅಂತ ನಾವು ಏನು ಕಾಣ್ತೀವಿ, ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಆರ್ಗನೈಜೇಷನ್ ಸಹಕಾರಿಯಾಗುತ್ತೆ. ಸೊ ಶಾಂಘೈ ಕೋಆಪರೇಷನ್ನ ಪ್ರಿನ್ಸಿಪಲ್ಸ್ಗಳಂತಂದರೆ ಮ್ಯೂಚುವಲ್ ಟ್ರಸ್ಟ್, ಮ್ಯೂಚುವಲ್ ಬೆನಿಫಿಟ್ ಆಗಿರ್ಬೋದು, ಮ್ಯೂಚುವಲ್ ಕನ್ಸಲ್ಟೇಷನ್ಸ್ಗಳಾಗಿರ್ಬೋದು, ಅದರಲ್ಲೂ ಕಲ್ಚರಲ್ ಡೈವರ್ಸಿಟಿಯನ್ನು ಅಥವಾ ಇವತ್ತು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು ರೀಜ್ನಲ್ ಲೆವೆಲಲ್ಲಿ ಅಂತಂದರೆ ಯಾವ ರೀತಿಯಾಗಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಮೇಜರ್ ಪ್ರಿನ್ಸಿಪಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನ್ ಅಲೈನ್ಮೆಂಟ್ ಮೂವ್ಮೆಂಟನ್ನು ನಾವು ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೀವಿ, ರೀಜನಲ್ ವೈಸ್ ಪ್ರಿನ್ಸಿಪಲ್ಸ್ಗಳಾಗಿರ್ಬೋದು, ಹಾಗೂ ಓಪನ್ನೆಸ್ಸನ್ನು ಈ ಕಂಟ್ರಿಗಳ ಮಧ್ಯೆ ಎಷ್ಟೊಂದು ನಾವು ತರ್ತಾ ಇದ್ದೀವಿ ಅನ್ನುವಂಥ ಒಂದು ಆಬ್ಜೆಕ್ಟಿವ್ನ ಮುಖಾಂತರ ಇದು ವರ್ಕ್ ಮಾಡುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಗವರ್ನರ್ ಅವರ ಲೆಜಿಸ್ಲೇಟಿವ್ ಪವರ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ಗವರ್ನರ್ ಅವ್ರಿಗೆ ಕೆಲವೊಂದಿಷ್ಟು ರಿಮೈಂಡರನ್ನು ಮಾಡ್ತಾ ಇದೆ. ಯಾವ ರೀತಿಯಾಗಿ ಪ್ರೊವಿಷನ್ಸ್ಗಳಿದ್ದಾವೆ ಅನ್ನುವಂಥ ಒಂದು ರಿಮೈಂಡರನ್ನು ಮಾಡ್ತಾ ಇದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿದೆ ಅಂತ ಇಶ್ಯೂ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಸಾಕಷ್ಟು ಸ್ಟೇಟ್ಸ್ಗಳಲ್ಲಿ ಇವತ್ತು ಗವರ್ನರ್ ಅವರು ಯಾವುದೇ ರೀತಿಯಂಥ ಕೋಆಪರೇಷನನ್ನು ಮಾಡ್ತಾ ಇಲ್ಲ. ಅದರಲ್ಲೂ ಬಿಲ್ಗಳನ್ನು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಇವತ್ತು ಮಸೂದೆಗಳನ್ನು ಪಾಸ್ ಮಾಡುವಂಥ ಅಥವಾ ಅಂಗೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರ ರೋಲ್ ತುಂಬ ಇಂಪಾರ್ಟೆಂಟ್. ಗವರ್ನರ್ ಅವರು ಇವತ್ತು ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದರೆ ಮಾತ್ರ ಅದು ಕಾನೂನಾಗಿ ಟರ್ನ್ ಆಗುತ್ತೆ. ಆದರೆ ಇವರು ಹೋಲ್ಡ್ ಮಾಡ್ತಾ ಇದ್ದಾರೆ, ಅವರು ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನುವಂಥ ಇಶ್ಯೂಸ್ಗಳನ್ನು ಕಾಣ್ಬೋದು. ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನೋಡ್ತಾ ಬಂದಿದ್ದೀವಿ. ವಿತ್ ಹೋಲ್ಡ್ ಮಾಡ್ತಕ್ಕಂಥ ಟೈಮ್ ಲಿಮಿಟ್ ಏನಿದೆಯಲ್ಲ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡಬೇಕು, ಇಲ್ಲಿ ಯಾವುದೇ ರೀತಿಯ ಟೈಮ್ ಲಿಮಿಟು ಸಹ ಸಂವಿಧಾನದಲ್ಲಿ ಇಲ್ಲ ಅನ್ನುವಂಥ ಇಶ್ಯೂಸ್ಗಳನ್ನು ಕಾಣ್ಬೋದು. ಇಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದೆ ಅಂತಂದರೆ, ಆಸ್ ಪರ್ ಆರ್ಟಿಕಲ್ 200 ಒಂದು ಪ್ರಾಪರ್ ಫ್ರೇಸನ್ನು ಸುಪ್ರೀಂ ಕೋರ್ಟ್ ಮೊದಲು ಎಂಫಸಿಸ್ ಮಾಡ್ತಾ ಇದೆ. ಯಾವ ರೀತಿಯಾದಂಥ ಫ್ರೇಸ್ ಇದೆ ಅಂತಂದರೆ, ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರಿಂದ ಅಥವಾ ಸ್ಟೇಟ್ ಅಸೆಂಬ್ಲಿಯಿಂದ ಬಿಲ್ ಬಂದಿರುತ್ತಲ್ಲ, ಈ ಸಂದರ್ಭದಲ್ಲಿ ಗವರ್ನರ್ ಅವರು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡಬೇಕು, ರೀಕನ್ಸಿಡರೇಷನನ್ನು ಯಾವ ರೀತಿಯಾಗಿ ಮಾಡಬೇಕು, ರಿಟರ್ನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿರುವಂಥ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಅಂದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅನ್ನುವಂಥ ಪ್ರಾಪರ್ ಫ್ರೇಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅವರು ರಿಟರ್ನ್ ಮಾಡ್ತಕ್ಕಂಥ ಒಂದು ಡಿಸಿಷನನ್ನು ಕನ್ಸಿಡರ್ ಮಾಡಬೇಕು ಅಥವಾ ರೀಕನ್ಸಿಡರೇಷನ್ ಮಾಡಲಿಕ್ಕೆ ಮುಂದಾಗಬೇಕು ಅಂತ ಸುಪ್ರೀಂ ಕೋರ್ಟು ಇವತ್ತು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಪ್ರೊವಿಷನನ್ನು ಎತ್ತಿ ಹಿಡಿತಾ ಇದೆ. ಈ ನಿಟ್ಟಿನಲ್ಲಿ ಇವರು ಹೆಚ್ಚಾಗಿ ರಿಟರ್ನ್ ಮಾಡಲಿಕ್ಕೆ ಅಥವಾ ರೀಕನ್ಸಿಡರೇಷನ್ ಮಾಡಲಿಕ್ಕೆ ಮುಂದಾಗಬೇಕು, ಹೊರತಾಗಿ ವಿತ್ಹೋಲ್ಡ್ ಮಾಡಲಿಕ್ಕೆ ಅಲ್ಲ ಅನ್ನುವಂಥ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು. ಹಾಗೂ ಗವರ್ನರ್ ಅವರು ಇವತ್ತು ಸ್ಟೇಟ್ ಲೆಜಿಸ್ಲೇಚರಿಂದ ಬಂದಿರತಕ್ಕಂಥ ಒಂದು ಮಸೂದೆಯನ್ನು ಇಂಡೆಫಿನೆಟ್ಲಿ ಹೋಲ್ಡ್ ಮಾಡೋದ್ರಿಂದ ಇಲ್ಲಿರುವಂಥ ಅಡ್ಮಿನಿಸ್ಟ್ರೇಷನ್ಗೂ ಸಹ ಧಕ್ಕೆ ಆಗುತ್ತೆ. ಅನ್ಲಿಮಿಟೆಡ್ ಪೀರಿಯಡಲ್ಲಿ ಅಥವಾ ಇಂಡೆಫಿನೆಟ್ ಪೀರಿಯಡಲ್ಲಿ ಅವರು ಹೋಲ್ಡ್ ಮಾಡುವಂತಿಲ್ಲ ಅನ್ನುವಂಥದ್ದಾಗಿಯೂ ಸಹ ರೆಕಗ್ನೈಸೇಷನ್ ಮಾಡ್ತಾ ಇದೆ.
ಸಂವಿಧಾನಾತ್ಮಕವಾಗಿ ಒಂದು ಮಸೂದೆ ಏನಾದರೂ ಬಂದಾಗ ಗವರ್ನರ್ ಅವ್ರಿಗೆ ಇರ್ತಕ್ಕಂಥ 4 ಆಪ್ಷನ್ಸ್ಗಳು ಯಾವ ರೀತಿಯಾಗಿದೆ. ಒಂದು, ಅವರು ಮಸೂದೆಗೆ ಅಸೆಂಟನ್ನು ಕೊಡ್ಬೋದು, ಅಂಗೀಕಾರ ಮಾಡ್ಬೋದು, ಇದರಿಂದ ಕಾನೂನಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ವಿತ್ ಹೋಲ್ಡ್ ಮಾಡ್ಬೋದು. ವಿತ್ ಹೋಲ್ಡ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಈ ಒಂದು ಬಿಲ್ ಎಂಡ್ ಆಗಿಬಿಡುತ್ತೆ, ಆಲ್ಮೋಸ್ಟ್ ಕಿಲ್ ಆಗುತ್ತೆ ಅನ್ನೋದಾಗಿ ಕಾಣ್ಬೋದು. ಇನ್ನು ರಿಟರ್ನ್ ಮಾಡ್ಬೋದು. ಮನಿ ಬಿಲ್ ಇದ್ದರೆ ರಿಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ನಾರ್ಮಲ್ ಬಿಲ್ಗಳಿರುತ್ತಲ್ಲ ಅದನ್ನು ರಿಟರ್ನ್ ಮಾಡ್ಬೋದು. ಸೊ ರಿಟರ್ನ್ ಮಾಡಿದಾದ್ಮೇಲೆ ಅವರು ಮತ್ತೆ ಏನು ಮಾಡ್ತಾರೆ, ಚೇಂಜಸನ್ನು ಮಾಡೋದ್ರ ಮುಖಾಂತರ ಏನಾದರೂ ಅಮೆಂಡ್ಮೆಂಟ್ ಮಾಡೋದಿದ್ರೆ ಮಾಡ್ತಾರೆ, ಇಲ್ಲ ಅಂತಂದರೆ ಮತ್ತೆ ಅವರು ವಾಪಸ್ ಅಸೆಂಟ್ಗೆ ಕಳಿಸ್ಬೋದು. ಆ ಒಂದು ಸಂದರ್ಭದಲ್ಲಿ ಗವರ್ನರ್ ಅವರು ಅಸೆಂಟನ್ನು ಕೊಡಲೇಬೇಕು ಅನ್ನುವಂಥದ್ದಾಗಿಯೂ ಸಹ ನಮಗೆ ಈ ಒಂದು ಆಪ್ಷನ್ ಹೇಳುತ್ತೆ. ಇನ್ನು ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೂ ಸಹ ಇಡಬಹುದು. ಕೆಲವೊಂದಿಷ್ಟು ಬಿಲ್ಗಳೇನಿರುತ್ತೆ ಅಂದರೆ ಅಥವಾ ಮಸೂದೆಗಳು ಯಾವ ರೀತಿಯಾಗಿರ್ತವೆ ಅಂದರೆ ಸಂವಿಧಾನಾತ್ಮಕವಾಗಿ ವಿರುದ್ಧವಾಗಿರುವಂಥ ಪ್ರೊವಿಷನ್ಸ್ಗಳಿರ್ಬೋದು, ಅಥವಾ DPSPಯಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ಗೆ ಅಪೋಸ್ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳಿರ್ಬೋದು, ಅಥವಾ ದೇಶದ ಒಂದು ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರ್ಬೋದು, ಹಾಗೂ ಪ್ರಾಪರ್ಟಿ ರಿಲೇಟೆಡ್ ಇರ್ತಕ್ಕಂಥ ಅಥವಾ ಪ್ರಾಪರ್ಟಿಯನ್ನು ಅಕ್ವೈರ್ ಮಾಡ್ತಕ್ಕಂಥ ಬಿಲ್ಗಳು ಏನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಮಾತ್ರ ಗವರ್ನರ್ ಅವರು ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ಇಡಬಹುದು. ಈ ಸಂದರ್ಭದಲ್ಲಿ ಯಾವುದೇ ಒಂದು ಮಸೂದೆಯನ್ನು ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ಇಟ್ಟಾದ ಮೇಲೆ ಗವರ್ನರ್ ಅವರು ಆ ಒಂದು ಬಿಲ್ ಮೇಲೆ ಇರ್ತಕ್ಕಂಥ ಅಧಿಕಾರವನ್ನು ಕಳೆದುಕೊಳ್ತಾರೆ. ಅಂದರೆ ರಾಷ್ಟ್ರಪತಿಗಳ ಒಂದು ರಿಸರ್ವೇಷನ್ಗೆ ಏನಾದರೂ ಆ ಒಂದು ಮಸೂದೆಯನ್ನು ಚೂಸ್ ಮಾಡಿದರೆ ನೆಕ್ಸ್ಟ್ ಎಲ್ಲ ಪ್ರೊಸೀಜರ್ ಅಥವಾ ಎಲ್ಲ ಡಿಸ್ಕ್ರಿಷನರಿ ಪವರ್ ರಾಷ್ಟ್ರಪತಿ ಅವರ ಹತ್ರ ಬರುತ್ತೆ. ರಾಷ್ಟ್ರಪತಿ ಅವರಿಗೆ ಅಗೇನ್ ಚಾಯ್ಸಸ್ಗಳಿರುತ್ತೆ. ಅವರು ಅಸೆಂಟ್ ಆದರೂ ಮಾಡ್ಬೋದು ಅಥವಾ ವಿತ್ ಹೋಲ್ಡ್ ಮಾಡ್ಬೋದು. ವಿತ್ ಹೋಲ್ಡ್ ಮಾಡೋದ್ರ ಮುಖಾಂತರ ಕಂಪ್ಲೀಟಾಗಿ ಸ್ಟೇಟ್ ಬಿಲ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಥವಾ ಥರ್ಡ್ ಆಪ್ಷನ್ ಏನಿರುತ್ತೆ ಅಂದರೆ ಅವರು ಆ ಒಂದು ಬಿಲ್ಲನ್ನು ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿದಾದಮೇಲೆ 6 ಮಂತ್ ಒಳಗಾಗಿ ಸ್ಟೇಟ್ ಲೆಜಿಸ್ಲೇಚರ್ ಅದನ್ನು ಕನ್ಸಿಡ್ರೇಷನ್ ಮಾಡಬೇಕು. ಏನಾದರೂ ಚೇಂಜಸ್ ಇತ್ತಂದರೆ ಅಮೆಂಡ್ಮೆಂಟ್ ಮಾಡ್ಬೋದು, ಅಥವಾ ಅಮೆಂಡ್ಮೆಂಟ್ ಮಾಡ್ದೇ ವಾಪಸ್ ಪ್ರೆಸಿಡೆಂಟ್ ಅವರಿಗೆ ಕಳಿಸಬಹುದು. ರಿಟರ್ನ್ ಬಂದಿರುವಂಥ ಈ ಬಿಲ್ಲನ್ನು ಪ್ರೆಸಿಡೆಂಟ್ ಅವರು ಕಂಪಲ್ಸರಿ ಅಸೆಂಟ್ ಮಾಡಬೇಕು ಅನ್ನುವಂಥ ಪ್ರೊವಿಷನ್ ಇಲ್ಲ. ಪ್ರೆಸಿಡೆಂಟ್ ಅವರಿಗೆ ಯಾವುದೇ ರೀತಿಯಂಥ ಬೈಂಡಿಂಗು ಇಲ್ಲಿ ಇರೋದಿಲ್ಲ. ಆದರೆ ಮೊದಲ ಹಂತದಲ್ಲಿ ಸ್ಟಾರ್ಟಿಂಗ್ ಪ್ರೊಸೀಜರಲ್ಲಿ ಗವರ್ನರ್ ಅವ್ರಿಗೆ ಮತ್ತೆ ನಾವು ರಿಟರ್ನ್ ಕಳಿಸಿದರೆ ಈ ಸಂದರ್ಭದಲ್ಲಿ ಅವರು ಕಂಪಲ್ಸರಿ ಅಸೆಂಟ್ ಕೊಡಬೇಕಾಗುತ್ತೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಸಾಕಷ್ಟು ಸ್ಟೇಟ್ಸ್ಗಳಲ್ಲಿ ತಮಿಳುನಾಡಾಗಿರ್ಬೋದು, ತೆಲಂಗಾಣದಲ್ಲಾಗಿರ್ಬೋದು, ಕೇರಳದಲ್ಲಿ ನಾವು ಸಾಕಷ್ಟು ಇಶ್ಯೂಸನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರಿಂದ ಬಂದಿರತಕ್ಕಂತಹ ಸ್ಟೇಟ್ ಬಿಲ್ಲನ್ನು ಗವರ್ನರ್ ಅವರು ಅಸೆಂಟ್ ಮಾಡ್ತಾ ಇಲ್ಲ, ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಮಸೂದೆ ಎಂಡ್ ಆಗ್ತಾ ಇದೆ, ಅದರ ಒಂದು ಲೈಫ್ ಕಂಪ್ಲೀಟಾಗಿ ಮುಗಿದು ಹೋಗ್ತಾ ಇದೆ. ಸೊ ಈ 3 ಆಪ್ಷನ್ಸ್ಗಳನ್ನು ಚೂಸ್ ಮಾಡೋದ್ರ ಬದಲಾಗಿ ಗವರ್ನರ್ ಅವರು ಕೇವಲ ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ದಾಗಿ ಸಾಕಷ್ಟು ಡಿಸ್ಕಷನ್ ಇವಾಗ ನಡೀತಾ ಇದೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಐಡೆಂಟಿಫೈ ಮಾಡಿರೋ ಪ್ರಕಾರ ಆರ್ಟಿಕಲ್ 200 ಇರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕಲಿ 3 ರೀತಿಯಾದಂಥ ಪ್ರಾಬ್ಲಮ್ಸ್ಗಳು. ಮೊದಲನೇದಾಗಿ, ಒಂದು ಬಿಲ್ ಏನಾದರೂ ಬಂದಾದಮೇಲೆ ಅದನ್ನು ಎಷ್ಟು ಟೈಮ್ ಒಳಗಡೆ ಆ್ಯಕ್ಟ್ ಮಾಡಬೇಕು, ಗವರ್ನರ್ ಅವರು ಎಷ್ಟು ಟೈಮ್ ಒಳಗಡೆ ಆಗಿ ಅವರು ರೆಸ್ಪಾನ್ಸನ್ನು ಕೊಡಬೇಕು. ಅಸೆಂಟ್ ಆಗಿರ್ಬೋದು, ವಿತ್ ಹೋಲ್ಡ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು, ಅಥವಾ ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡ್ರೇಷನ್ಗೆ ಆಗಿರ್ಬೋದು. ಈ 4 ಆಪ್ಷನ್ಸ್ಗಳನ್ನು ಚೂಸ್ ಮಾಡಲಿಕ್ಕೆ ಟೈಮ್ ಲಿಮಿಟ್ ಇಲ್ಲ ಅನ್ನುವಂಥದ್ದಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹಾಗೂ ಈ ಒಂದು ಬಿಲ್ಲನ್ನು ರಿಸರ್ವೇಷನ್ ಮಾಡ್ತಾ ಇದ್ದಾರಲ್ಲ ಪ್ರೆಸಿಡೆಂಟ್ ಅವರಿಗೆ ಅಥವಾ ರಾಷ್ಟ್ರಪತಿಗಳಿಗೆ, ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂಥ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದೀವಿ. ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಕನ್ಸಿಡ್ರೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಸ್ಕೋಪ್ ಇಲ್ಲ ಅನ್ನೋದ್ರ ಬಗ್ಗೆಯೂ ಸಹ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹಾಗೂ ಇವತ್ತು ನಾವು ಬಿಲ್ಲನ್ನು ವಿತ್ ಹೋಲ್ಡ್ ಮಾಡಿದರೆ ಅದು ಕಂಪ್ಲೀಟಾಗಿ ಬಿಲ್ ಇವತ್ತು ಎಂಡ್ ಆಗುತ್ತೆ ಅನ್ನುವಂಥ ಪ್ರೊವಿಷನನ್ನು ಸಹ ನಾವು ಈ 200 ಆರ್ಟಿಕಲ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಇದರಿಂದಾಗಿ ಗವರ್ನರ್ ಅವರು ಈ ಒಂದು ಪವರನ್ನು ಯೂಸ್ ಮಾಡ್ತಾ ಇದ್ದಾರೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಇನ್ನೊಂದು ಆರ್ಗ್ಯುಮೆಂಟ್ ಅಂತಂದರೆ, ಆ್ಯಸ್ ಪರ್ ಆರ್ಟಿಕಲ್ 163ನ ಪ್ರಕಾರ ಇಲ್ಲಿ ಗವರ್ನರ್ ಅವರ ಒಂದು ಫಂಕ್ಷನ್ ಏನಿರುತ್ತಲ್ಲ, ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಅನ್ನುವಂಥದ್ದಾಗಿ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಕ್ಯಾಬಿನೆಟ್ ಇದರ ಒಂದು ಅಡ್ವೈಸ್ನ ಆಧಾರದ ಮೇಲೆ ಇವತ್ತು ರಾಜ್ಯಪಾಲರು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 163 ಹೇಳುತ್ತೆ. ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ನ ಆಧಾರದ ಮೇಲೆ ನಾವು ಇಂಟರ್ಪ್ರಿಟ್ ಮಾಡಿದರೆ ಗವರ್ನರ್ ಅವ್ರಿಗೆ ಇರ್ತಕ್ಕಂಥ ಡಿಸ್ಕ್ರಿಷನರಿ ಪವರ್ ಆಲ್ಮೋಸ್ಟ್ ಕಡಿಮೆ ಇದೆ ಅಂತ ನಮಗೆ ಕಾಣುತ್ತೆ. ಸೊ ಇಲ್ಲಿ ಕ್ಯಾಬಿನೆಟ್ನ ಒಂದು ಸಜೆಷನ್ನ ಆಧಾರದ ಮೇಲೆ ಅವರ ಕಾರ್ಯ ಡಿಪೆಂಡ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲೂ ಸಹ ನಾವು ಸಾಕಷ್ಟು ಕಾನ್ಫ್ಲಿಕ್ಟ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಇಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆ. ಸೊ ಮೇಜರ್ ಕನ್ಸರ್ನ್ ಅಂತಂದರೆ ತಿದ್ದುಪಡಿ ಮುಖಾಂತರ, ಸಂವಿಧಾನದಲ್ಲಿ ನಾವು ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ ಅಥವಾ ಸುಪ್ರೀಂ ಕೋರ್ಟ್ ಕೊಡುವಂಥ ಸ್ಟ್ರಾಂಗ್ ವರ್ಡಿಕ್ಟ್ನ ಮುಖಾಂತರ ಸ್ಟೇಟ್ ಅಡ್ಮಿನಿಸ್ಟ್ರೇಷನಲ್ಲಿ ಆಗ್ತಾ ಇರುವಂಥ ಈ ಆಬ್ಸ್ಟ್ಯಾಕಲ್ಸ್ಗಳನ್ನು ತಡೆಗಟ್ಟಬೇಕು ಅನ್ನುವಂಥದ್ದಾಗಿ ಆರ್ಟಿಕಲ್ ನಮಗೆ ಎಂಫಸಿಸ್ ಮಾಡ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಅಪ್ಕಮಿಂಗ್ ಎಕ್ಸಾಮಿನೇಷನಲ್ಲಿ ಗವರ್ನರ್ ನಮಗೆ ತುಂಬ ಇಂಪಾರ್ಟೆಂಟ್. ಇನ್ನು ಗವರ್ನರ್ ಅವರಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕ್ವಶನ್ ಅಂತಂದರೆ, 2 ಅಥವಾ 2ಕ್ಕಿಂತ ಹೆಚ್ಚು ಸ್ಟೇಟ್ಸ್ಗಳಲ್ಲಿ ಒಬ್ಬರನ್ನೇ ನಾವು ರಾಷ್ಟ್ರಪಾಲರಾಗಿ ಆಯ್ಕೆ ಮಾಡಬಹುದು.
ಸೇಮ್ ಪರ್ಸನ್ ಇವತ್ತು 2ಕ್ಕಿಂತ ಹೆಚ್ಚು ಸ್ಟೇಟ್ಸ್ಗಳಲ್ಲಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಬಹುದು ಅನ್ನುವಂಥ ಪ್ರೊವಿಷನನ್ನು ಸಂವಿಧಾನದಲ್ಲಿ ಯಾವ ತಿದ್ದುಪಡಿಯ ಮುಖಾಂತರ ಸೇರ್ಪಡೆ ಮಾಡಲಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ವುಮನ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಮಸೂದೆಯನ್ನು ಬೇಗ ನಾವು ಪಾಸ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಮಹಿಳೆಯರ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂತೆ ಈ ವುಮನ್ಸ್ ರಿಸರ್ವೇಷನ್ ಬಿಲ್ಲನ್ನು ನಾವು GS ಪೇಪರ್ 2 ನಡಿನಲ್ಲಿ ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಳಕೆ ಮಾಡ್ಕೋಬೋದು. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಬೇಕಾಗುವಂಥ ರಿಸರ್ವೇಷನನ್ನು ಕೊಡೋದ್ರ ಮುಖಾಂತರ ಹೇಗೆ ಮಹಿಳೆಯರನ್ನು ಸಹ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತೆ ಮಾಡಬಹುದು ಅನ್ನುವಂಥ ಡೈಮೆನ್ಷನ್ ಅಥವಾ ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥದ್ದಾಗಿ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ನಮಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳಾದ್ರೂ ಸಹ ಇವತ್ತು ಮಹಿಳೆಯರ ಪಾರ್ಟಿಸಿಪೇಷನನ್ನು ನೋಡಿದ್ರೆ ಪಾರ್ಲಿಮೆಂಟಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಕೇವಲ ಪ್ರೆಸೆಂಟ್ ಕಂಡೀಷನಲ್ಲಿ 14% ಇದೆ. ಈ ನಿಟ್ಟಿನಲ್ಲಿ ಇದನ್ನು ನಾವು ಎಕ್ನಾಲೇಜ್ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಪೊಲಿಟಿಕಲಿ ಅವರನ್ನು ಎಂಪವರ್ ಮಾಡಬೇಕು, ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು. ಇದರಿಂದ ಅವ್ರಿಗೂ ಸಹ ಬೇಕಾಗುವಂಥ ಒಂದು ಅಪಾರ್ಚುನಿಟಿ ಸಿಕ್ಕುತ್ತೆ, ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ರ್ಯಾಲೀಸಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ರು, ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡ್ತಾ ಇದ್ರು, ಅವರ ಎಲ್ಲ ಕಾಂಟ್ರಿಬ್ಯೂಷನನ್ನು ನಾವು ಕಾಣ್ಬೋದು. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿನಲ್ಲಿಯೂ ಸಹ ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಕಾಣ್ಬೋದು. ಹಾಗೂ ಚೀಫ್ ಮಿನಿಸ್ಟರ್ ಆಗಿಯೂ ಸಹ ಹೈಯೆಸ್ಟ್ ಪೊಸಿಷನನ್ನು ಹೊಂದಿದ್ದಾರೆ. ವೆಸ್ಟ್ ಬೆಂಗಾಲ್, ತಮಿಳುನಾಡು, ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ಒಂದು ಲೀಡರ್ಶಿಪ್ಪನ್ನು ಕಾಣ್ಬೋದು. ಮುಖ್ಯಮಂತ್ರಿಗಳಾಗಿ ಎಲೆಕ್ಟ್ ಆಗಿರೋದನ್ನು ಕಾಣ್ಬೋದು. ಹಾಗೂ ಸೋನಿಯಾ ಗಾಂಧಿ ಆಗಿರ್ಬೋದು, ಸುಷ್ಮಾ ಸ್ವರಾಜ್ ಆಗಿರ್ಬೋದು, ಇನ್ನು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿ ಎಲೆಕ್ಟ್ ಆಗಿರುವಂಥ ಪ್ರತಿಭಾ ಪಾಟೀಲ್ ಅವರಾಗಿರ್ಬೋದು. ಸೊ ಯಾವ ರೀತಿಯಾಗಿ ಇವತ್ತು ಮಹಿಳೆಯರು ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನು ಹೊಂದಿದ್ದಾರೆ, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳಿಗೂ ಸಹ ಅವರು ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಅರ್ಹರಿದ್ದಾರೆ ಅನ್ನುವಂಥದ್ದಾಗಿ ರಿಫ್ಲೆಕ್ಟ್ ಮಾಡಿದ್ದಾರೆ. ಹಾಗೂ ಮಹಿಳೆಯರು ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ, ಗ್ಲಾಸ್ ಸೀಲಿಂಗನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಆದರೆ ಪೊಲಿಟಿಕಲ್ ಸೆಕ್ಟರ್ ನಡಿನಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಡ್ರಾಸ್ಟಿಕ್ ಗ್ರೋತನ್ನು ನಾವು ಕಾಣ್ತಾ ಇಲ್ಲ. ಕಾಂಟ್ರಿಬ್ಯೂಷನ್ ಇದ್ದರೂ ತುಂಬ ಕಡಿಮೆ ಪರ್ಸೆಂಟೇಜಲ್ಲಿ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ರಿಸರ್ವೇಷನನ್ನು ನಾವು ಪ್ರೊವೈಡ್ ಮಾಡಬೇಕು. ಕಾನೂನಾತ್ಮಕವಾಗಿ ಕನ್ಸಿಡರ್ ಮಾಡ್ತಾ ಬಂದರೆ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ 1955 ಫಸ್ಟ್ ಟೈಮ್ ಒಂದು ಕಮಿಟಿಯ ರೆಕಮೆಂಡೇಷನ್ ಆಧಾರದ ಮೇಲೆ 10% ರಿಸರ್ವೇಷನನ್ನು ಲೋಕಸಭೆಯಲ್ಲಿ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಕೊಡಬೇಕು ಅನ್ನುವಂಥದ್ದಾಗಿ ಒಂದು ಕಮಿಟಿ ಹೇಳುತ್ತೆ. ಸರ್ಕಾರ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿರುತ್ತೆ. ಈ ಸಂದರ್ಭದಲ್ಲಿ 10% ರಿಸರ್ವೇಷನನ್ನು ರೆಕಮೆಂಡ್ ಮಾಡಿರುತ್ತೆ. 1988 ಅಗೇನ್ ಈ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನನ್ನು ತಂದಿರ್ತಾರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ಇದು ರೆಕಮೆಂಡೇಷನ್ ಮಾಡಿರುವಂಥದ್ದು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಏನಿದೆಯಲ್ಲ, ಇದರ ರೆಕಮೆಂಡೇಷನ್ ಆಧಾರದ ಮೇಲೆ 30% ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು ಅಂತ. ಈ ಎಲ್ಲ ರೆಕಮೆಂಡೇಷನ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಒಂದು ವೇಳೆ ನಾವು ರಿಪ್ರೆಸೆಂಟೇಷನನ್ನು ಕೊಟ್ಟರೆ ಯಾವ ರೀತಿಯಾಗಿ ರಿಸಲ್ಟನ್ನು ಕಾಣ್ಬೋದು ಅನ್ನುವಂಥ ನಿಟ್ಟಿನಲ್ಲಿ 1993 ಏನು ಮಾಡ್ತಾರೆ ಅಂದರೆ ಲೋಕಲ್ ರಿಪ್ರೆಸೆಂಟೇಷನನ್ನು ಕೊಡ್ತಾರೆ. ಪಂಚಾಯತ್ ರಾಜ್ ಆ್ಯಕ್ಟ್ ನಡಿನಲ್ಲಿ 33% ರಿಸರ್ವೇಷನನ್ನು ಪ್ರೊವೈಡ್ ಮಾಡಲಾಗುತ್ತೆ. ಲೋಕಲ್ ಗೌರ್ಮೆಂಟಲ್ಲಿ ಮಾತ್ರ ಮಹಿಳೆಯರ ಒಂದು ರಿಪ್ರೆಸೆಂಟೇಷನ್. ಸೊ ಈ ನಿಟ್ಟಿನಲ್ಲಿ ಇವರ ಪೊಲಿಟಿಕಲ್ ಎಂಪವರ್ಮೆಂಟನ್ನು ಕಾಣಬಹುದು ಅಂತ. ನೆಕ್ಸ್ಟ್ ನಾವು ಲೆಜಿಸ್ಲೇಚರಲ್ಲಿ ಹೋಗ್ಬೋದು, ಹಾಗೆ ಲೋಕಸಭೆನಲ್ಲೂ ಸಹ ರಿಪ್ರೆಸೆಂಟೇಷನನ್ನು ಕೊಡ್ಬೋದು ಅನ್ನುವಂಥದ್ದಾಗಿ ಕಾಣ್ಬೋದು. ಇನ್ನು 1996 ಲೋಕಸಭಾ ಹಾಗೂ ಸ್ಟೇಟ್ ಲೆಜಿಸ್ಲೇಚರಲ್ಲಿ ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು ಅಂತ. ಇದು ಆಲ್ರೆಡಿ ಲೋಕಲ್ ಗವರ್ಮೆಂಟಲ್ಲಿ ಸಕ್ಸಸ್ ಕಾಣ್ತಾ ಇರೋದ್ರಿಂದ ಅಗೇನ್ 1996 ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ನಡಿನಲ್ಲಿ, ಅದರಲ್ಲೂ ಅಸೆಂಬ್ಲಿ ನಡಿನಲ್ಲಿ ನಾವು ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು ಅಂತ 1/3 ರಿಸರ್ವೇಷನ್ ಮಾಡಲಿಕ್ಕೆ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅಪೋಸಿಷನ್ನ ಮುಖಾಂತರ ಯಾವುದೇ ರೀತಿಯಾಗಿ ಈ ಒಂದು ಬಿಲ್ಲು ಸಹ ಪಾಸ್ ಆಗೋದಿಲ್ಲ. ಸಬ್ಸಿಕ್ವೆಂಟ್ಲಿ 2000 ಆಗಿರ್ಬೋದು, 2010 ಸಹ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂಥ ಡಿಸ್ಕಷನ್ಸ್ಗಳನ್ನು ಕಾಣಬಹುದು. ಆದರೆ ಕಂಪ್ಲೀಟ್ ಆಗಿ ಈ ಒಂದು ಬಿಲ್ ಇನ್ನೂ ಪಾಸ್ ಆಗಿಲ್ಲ. ರಾಜ್ಯಸಭೆ ಕೆಲವೊಂದಿಷ್ಟು ಸರ್ತಿ ಅಪ್ರೂವಲನ್ನು ಸಹ ಕೊಟ್ಟಿದೆ ಅನ್ನುವಂಥದ್ದಾಗಿ ಕಾಣಬಹುದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಕೇವಲ ಲೋಕಲ್ ಬಾಡೀಸಲ್ಲಿ ಮಾತ್ರ ರಿಪ್ರೆಸೆಂಟೇಷನನ್ನು ನಾವು ಕಾಣ್ತಾ ಇದ್ದೀವಿ. ವುಮೆನ್ಸ್ ರಿಸರ್ವೇಷನ್ ಬಿಲ್ ನಡಿನಲ್ಲಿ ಲೋಕಸಭೆ ಹಾಗೂ ಸ್ಟೇಟ್ ಲೆಜಿಸ್ಲೇಚರಲ್ಲಿ ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ ಅವರ್ ನೆಕ್ಸ್ಟ್ ಕ್ವಶನ್ ಈಸ್, ಪಾರ್ಲಿಮೆಂಟಲ್ಲಿರ್ಬೋದು ಅಥವಾ ಲೆಜಿಸ್ಲೇಚರಲ್ಲಿರ್ಬೋದು ಮಹಿಳೆಯರ ಪಾರ್ಟಿಸಿಪೇಷನ್ ಕಡಿಮೆ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಚಾಲೆಂಜಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆಯೂ ಸಹ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಎಲೆಕ್ಷನಲ್ಲಿ ಕ್ಯಾಂಪೇನ್ನ ಡಿಮ್ಯಾಂಡ್ ಹೆಚ್ಚಾಗಿರುತ್ತೆ. ಈ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ಸಾಕಷ್ಟು ಕಮಿಟ್ಮೆಂಟನ್ನು ಕೊಡಬೇಕಾಗತ್ತೆ, ಟೈಮನ್ನು ಸಹ
ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮಹಿಳೆಯರಿಗೆ ಸಪ್ರೇಟ್ ರೆಸ್ಪಾನ್ಸಿಬಿಲಿಟೀಸ್ಗಳಿರುತ್ತೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗಳಾಗಿರ್ಬೋದು ಹಾಗೂ ಚೈಲ್ಡ್ ಕೇರ್ಗೆ ಸಂಬಂಧಪಟ್ಟಂಥ ಡಿಫಿಕಲ್ಟೀಸ್ ಆಗಿರ್ಬೋದು. ಸೊ ಈ ಎಲ್ಲ ಕಂಡೀಷನಿಂದ ಅವರು ಕ್ಯಾಂಪೇನನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಆಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಅವರು ಹೆಚ್ಚು ಸಕ್ಸಸ್ ಆಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ವಿನ್ನಿಂಗ್ ಚಾನ್ಸ್ ಏನಿದೆಯಲ್ಲ ಅದು ತುಂಬ ಕಡಿಮೆ ಆಗಿರೋದನ್ನು ನಾವು ಕಾಣ್ಬೋದು. ಹಾಗೂ ಈ ಒಂದು ಪೊಲಿಟಿಕಲ್ ಏರಿಯಾನಲ್ಲಿ ಸಾಕಷ್ಟು ಡಿಫಿಕಲ್ಟೀಸನ್ನು ಮಹಿಳೆಯರು ಫೇಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಕಮೆಂಟ್ಸ್ಗಳನ್ನು ಹಾಕೋದಾಗಲಿ, ಅಬ್ಯೂಸಿವ್ ಸಿಚುವೇಶನ್ ಆಗಿರ್ಬೋದು, ಥ್ರೆಟ್ ರಿಲೇಟೆಡ್ ಇರ್ತಕ್ಕಂಥ ಆಗಿರ್ಬೋದು. ಸೊ ಅವರ ಒಂದು ಪಾರ್ಟಿಸಿಪೇಷನನ್ನು ಪುಲ್ ಮಾಡ್ತಕ್ಕಂಥ ಫ್ಯಾಕ್ಟರ್ಗಳನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಹ್ಯುಮಿಲಿಯೇಷನ್ ರಿಲೇಟೆಡ್ ಇರ್ತಕ್ಕಂಥ. ಸೊ ಈ ಎಲ್ಲ ಕಂಡೀಷನಿಂದ ಎಕ್ಸ್ಟ್ರೀಮ್ ಚಾಲೆಂಜನ್ನು ನಾವಿಲ್ಲಿ ಕಾಣ್ಬೋದು. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಎಲೆಕ್ಟೋರಲ್ ಸಿಸ್ಟಮ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸಾಕಷ್ಟು ಫೈನಾನ್ಸಿಂಗನ್ನು ಮಾಡಬೇಕಾಗುತ್ತೆ. ಮಹಿಳೆಯರು ಹೆಚ್ಚಾಗಿ ಇವತ್ತು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರೋದೇ ಕಡಿಮೆ. ಹೆಚ್ಚಿನ ಒಂದು ಡಿಪೆಂಡೆನ್ಸಿನ ಅವರು ಫ್ಯಾಮಿಲಿ ಮೇಲೆ ತೋರಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪಾರ್ಲಿಮೆಂಟರಿ ಎಲೆಕ್ಷನ್ ಆಗಿರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಎಲೆಕ್ಷನಲ್ಲಿ ಸಾಕಷ್ಟು ಫೈನಾನ್ಸನ್ನು ಹಾಕಬೇಕಾಗತ್ತೆ. ಫೈನಾನ್ಷಿಯಲ್ ರಿಸೋರ್ಸ್ನ ಅವಶ್ಯಕತೆ ಇರುತ್ತೆ. ಈ ಸಂದರ್ಭದಲ್ಲಿ ಅವರು ಮೇಜರ್ ಚಾಲೆಂಜಸನ್ನು ಫೇಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಹಾಗೂ ಪೆಟ್ರಾರ್ಕಿ ಸಿಸ್ಟಮ್ ಏನಿದೆಯಲ್ಲ ಇದು ಸಹ ಪುಲ್ಲಿಂಗ್ ಫ್ಯಾಕ್ಟರ್ ಇರುತ್ತೆ. ಮಹಿಳೆಯರು ಇವತ್ತು ಪೊಲಿಟಿಕಲ್ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಫ್ಯಾಮಿಲಿ ಮತ್ತು ಹೌಸ್ ಹೋಲ್ಡೇ ಅವ್ರಿಗೆ ಸಪೋರ್ಟ್ ಮಾಡುವಂಥ ಕಂಡೀಷನ್ ಇರೋದಿಲ್ಲ. ಮನೆಯನ್ನು ಅವರು ಗೆದ್ದು ಆಮೇಲೆ ಈ ಒಂದು ಎಲೆಕ್ಷನನ್ನು ಗೆಲ್ಲಬೇಕು ಅನ್ನುವಂಥ ಮೇಜರ್ ಚಾಲೆಂಜನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಎಲ್ಲ ಆಬ್ಸ್ಟ್ಯಾಕಲ್ಸ್ಗಳಿಂದ ಮಹಿಳೆಯರು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಪಾರ್ಟಿಸಿಪೇಷನನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು. ಈ ಒಂದು ಬಿಲ್ಲನ್ನು ಬೇಗ ಪಾಸ್ ಮಾಡಬೇಕು ಅನ್ನುವಂಥದ್ದು. ಸೊ ಇದರಿಂದ ಮಹಿಳೆಯರು ಸಹ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಬೆಳವಣಿಗೆಗೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟೋದ್ರಲ್ಲಿ ಸ್ಪೋರ್ಟ್ಸ್ ಇವೆಂಟನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ಇದನ್ನು ಅಪಾರ್ಚುನಿಟಿಯಾಗಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸ್ಪೆಸಿಫಿಕಲಿ IPLನಿಂದ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನನ್ನು ಹಾಗೂ ಇದನ್ನು ಕ್ಲೈಮೇಟ್ ಆ್ಯಕ್ಷನಲ್ಲಿ ನಾವು ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಬೋದು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು IPLನಿಂದಾಗಿ ನಾವು ಕಲ್ಚರಲ್ ಫಿನಾಮಿನಾ ಅಂತ ನಾವು ಏನು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇವತ್ತು ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಎಕನಾಮಿಕ್ ಸೆಕ್ಟರಲ್ಲಿ ಮಾಡ್ತಾ ಇದೆ. ಟೂರಿಸಂ ಸೆಕ್ಟರಲ್ಲೂ ಸಹ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಎಂಪ್ಲಾಯ್ಮೆಂಟನ್ನು ಸಹ ಜನರೇಟ್ ಮಾಡ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕೆಪಾಬಿಲಿಟೀಸನ್ನು ಸಹ ಇನ್ಕ್ರೀಸ್ ಮಾಡ್ತಾ ಇದೆ. ಇದೊಂದು ಕಲ್ಚರಲ್ ಇವೆಂಟ್ ಹಾಗೂ ಎಕನಾಮಿಕ್ ಇವೆಂಟ್ ಅಂತಲೂ ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗೂ ಈ ಒಂದು ಲೀಗ್ನಿಂದಾಗಿ ಎನ್ವಿರಾನ್ಮೆಂಟಲ್ ಫುಟ್ ಪ್ರಿಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಭಾರತ ಇವತ್ತು ನೆಟ್ ಝೀರೋ ಎಮಿಷನನ್ನು ಟಾರ್ಗೆಟ್ ಹಾಕ್ಕೊಂಡಿದೆ. 2070 ಒಳಗಾಗಿ ನೆಟ್ ಝೀರೋ ಕಂಡೀಷನನ್ನು ತರ್ತೀವಿ ಅನ್ನುವಂಥದ್ದಾಗಿ ಹಾಗೂ 2030 ಒಳಗಾಗಿ 45% ಎಮಿಷನ್ ಇಂಟೆನ್ಸಿಟಿಯನ್ನು ನಮ್ಮ GDPಯ ಒಂದು ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ರೆಡ್ಯೂಸ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಹಾಗಾಗಿ ಭಾರತ ಈ ಒಂದು ಇವೆಂಟ್ನಿಂದ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಯಾವ ರೀತಿ ಆಗಿದೆ ಅನ್ನುವಂಥ ಪ್ರಾಪರ್ ಎಕ್ಸಾಮಿನೇಷನನ್ನು ಮಾಡಬೇಕು. ಇದರಿಂದ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ತಾ ಇದೆ, ನಾವು ಸಸ್ಟೈನೇಬಲಿ ಡೀಲ್ ಮಾಡ್ತಾ ಇದ್ದೀವಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಹಾಕ್ತಾ ಇದ್ದಾರೆ. ಸೊ ಕೇವಲ ಈ ಒಂದು IPL ಇವೆಂಟನ್ನು ನಾವು ಸ್ಪೆಸಿಫಿಕಲಿ ಕನ್ಸಿಡರ್ ಮಾಡ್ತಾ ಹೋದರೆ ಒಂದು ಸಿಂಗಲ್ ಮ್ಯಾಚ್ನಿಂದ ಯಾವ ರೀತಿಯಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಮಿಷನನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಸರಿಸುಮಾರು 10,000 to 14,000 ಅಷ್ಟು ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಕ್ವಿಲೆಂಟ್ ಇರ್ತಕ್ಕಂಥ ಎಮಿಷನನ್ನು ಮಾಡ್ತಾ ಇದ್ದೀವಿ. ಇದು ಕೇವಲ ಒಂದು ಮ್ಯಾಚ್ಗೆ ಸಂಬಂಧಪಟ್ಟಂತೆ. ಒಂದು ಸೀಸನ್ ವೈಸ್ ನಾವು ಕನ್ಸಿಡರ್ ಮಾಡ್ತಾ ಹೋದರೆ 7,50,000 ಅಷ್ಟು ಅಥವಾ 9 lakh ಅಷ್ಟು ಟನ್ಗಳಷ್ಟು ಕಾರ್ಬನ್ ಎಮಿಷನನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದು ಸೀಸನ್ ವೈಸ್ ಇರುವಂಥ ಡೇಟಾ. ಇದು ಕೇವಲ IPLಗೆ ಸಂಬಂಧಪಟ್ಟಂಥ ಡೇಟಾ. IPLನಿಂದ ಆಗ್ತಕ್ಕಂಥ ಎಮಿಷನನ್ನು ಕಾಣ್ಬೋದು. 2018ರಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCI ಹಾಗೂ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ನ ಒಂದು ಅಗ್ರಿಮೆಂಟನ್ನು ಕನ್ಸಿಡರ್ ಮಾಡಿದರೆ ಕ್ರಿಕೆಟ್ ಸ್ಟೇಡಿಯಮ್ಮಿಂದ ಆದಷ್ಟು ವೇಸ್ಟನ್ನು ರೆಡ್ಯೂಸ್ ಮಾಡುವಂಥ ಒಂದು ಪ್ರೋಟೋಕಾಲ್, ಝೀರೋ ವೇಸ್ಟ್ ಆಗಿರ್ಬೋದು ಅಥವಾ ಗ್ರೀನ್ ಪ್ರೋಟೋಕಾಲನ್ನು ಸಹ ಸೈನ್ ಹಾಕಿರೋದಾಗಿ ಕಾಣ್ಬೋದು. ಸೊ ಇದರಿಂದಾಗಿ ನಾವು ಈ ಒಂದು ಸ್ಟೇಡಿಯಮ್ಮಿಂದ ಆದಷ್ಟು ವೇಸ್ಟನ್ನು ರೆಡ್ಯೂಸ್ ಮಾಡಬೇಕಾಗಿರುವಂಥ ಒಂದು ಎಫರ್ಟನ್ನು ಸಹ ಕಾಣ್ಬೋದು. ಸಸ್ಟೈನೇಬಲ್ ಆಗಿ ಈ ಒಂದು ಕ್ರಿಕೆಟ್ ಇವೆಂಟ್ ನಡೆಯುವಂತೆ ಒಂದು ಅಗ್ರಿಮೆಂಟು ಸಹ 2018ರಲ್ಲಿ ನಡೀತಾ ಇರೋದನ್ನು ಕಾಣ್ಬೋದು. ಒಂದು ಹಂತದಲ್ಲಿ ಸ್ಟೇಡಿಯಂ ಹಾಗೂ ಸ್ಟೇಡಿಯಂ ರಿಲೇಟೆಡ್ ಇರತಕ್ಕಂಥ ಫೆಸಿಲಿಟೀಸ್ಗಳಿಂದ ನಾವು ಕಾರ್ಬನ್ ಎಮಿಷನನ್ನು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾದಂಥ ಒಂದು ಎಮಿಷನ್ ಕಾಂಟ್ರಿಬ್ಯೂಷನನ್ನು ಕನ್ಸಿಡರ್ ಮಾಡಿದರೆ ಈ ಸ್ಪೋರ್ಟ್ಸ್ ಇವೆಂಟ್ಗಳಿಂದ ಇರತಕ್ಕಂಥ ಕಾಂಟ್ರಿಬ್ಯೂಷನ್ ಟೋಟಲಿ 5% ಇದೆ ಅಂತ ಕನ್ಸಿಡರ್ ಮಾಡೋದಾದರೆ, ಇನ್ನು ಡಿಜಿಟಲ್ ವ್ಯೂವರ್ಶಿಪ್ಪನ್ನು ಕನ್ಸಿಡರ್ ಮಾಡಿದರೆ ಅದರಲ್ಲೂ IPLಗೆ ಸಂಬಂಧಪಟ್ಟಂತೆ ಮೋರ್ ದೆನ್ 3/4 ಕಾಂಟ್ರಿಬ್ಯೂಷನ್ ಟೋಟಲ್ ಎಮಿಷನನ್ನು ಕನ್ಸಿಡರ್ ಮಾಡಿದರೆ ಡಿಜಿಟಲ್ ವ್ಯೂವರ್ಶಿಪ್ನಿಂದ 3/4 ಹೆಚ್ಚು ಎಮಿಷನ್ ಕಾಂಟ್ರಿಬ್ಯೂಷನನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಡೇಟಾವನ್ನು ಇಲ್ಲಿ ಕಾಣ್ಬೋದು. ಸೊ
ಸೆಕೆಂಡ್ ಮೋಸ್ಟ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ಸ್ ಯಾವ ರೀತಿಯಾಗಿದೆ ಅಂತಂದರೆ ಇವತ್ತು ಲಕ್ಸುರಿ ರಿಲೇಟೆಡ್ ಇರತಕ್ಕಂಥ ಅಕೊಮಿಡೇಷನ್ಸ್ಗಳಾಗಿರ್ಬೋದು ಹಾಗೂ ಬ್ಯಾಕಪ್ ಜನರೇಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಈ ಎಲ್ಲ ಲಿಸ್ಟ್ಗಳನ್ನು ಕನ್ಸಿಡರ್ ಮಾಡಿದರೆ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಸಹ ಕಾಣುವಂಥದ್ದು. ಲಾರ್ಜ್ ಸ್ಕೇಲಲ್ಲಿ ಈ ಒಂದು ಇವೆಂಟ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಇವೆಂಟ್ನ ಮುಖಾಂತರ ಹೇಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರತಕ್ಕಂತಹ ಅವೇರ್ನೆಸ್ಸನ್ನು ತರಬೇಕು, ಕಾರ್ಬನ್ ಎಮಿಷನ್ಸನ್ನು ಕಡಿಮೆ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ಲಾಟ್ಫಾರ್ಮನ್ನು ಬಳಕೆ ಮಾಡ್ಕೋಬೇಕು ಅಂತ. ಸಿಂಪಲ್ ಚೇಂಜಸ್ಗಳನ್ನು ತರೋದ್ರ ಮುಖಾಂತರ ಇವಾಗ ನಾವು LCD ಸ್ಕ್ರೀನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ಎನರ್ಜಿ ಎಫಿಷಿಯೆಂಟ್ ಆಗಿರ್ತಕ್ಕಂಥ LED ಡಿಸ್ಪ್ಲೇಸ್ಗಳಿಗೆ ಶಿಫ್ಟ್ ಆಗಬೇಕು. ಇದರಿಂದ ನಾವು ಎಮಿಷನ್ಸನ್ನು ತಡೆಗಟ್ಟಬಹುದು. TV ಸ್ಕ್ರೀನಿಂದ ಬರ್ತಕ್ಕಂಥ ಎಮಿಷನ್ ಅಡಿನಲ್ಲಿ 35 to 40% ಅಷ್ಟು ಎಮಿಷನನ್ನು ರಿಡ್ಯೂಸ್ ಮಾಡ್ಬೋದು. ಇದರಿಂದ ಈ ಇವೆಂಟ್ನಿಂದ ಆಗುವಂತಹ ಎಮಿಷನ್ ಕಾಂಟ್ರಿಬ್ಯೂಷನ್ ಅಡಿಯಲ್ಲಿ 20% ಅಷ್ಟು ರಿಡಕ್ಷನನ್ನು ಮಾಡ್ಬೋದು ಅನ್ನುವಂಥದ್ದಾಗಿ ನಾವು ಇಲ್ಲಿ ಕಾಣ್ಬೋದು. ಹಾಗೂ ಕೆಲವೊಂದಿಷ್ಟು ಡೇಟಾ ಸ್ಟ್ರೀಮಿಂಗ್ ರಿಲೇಟೆಡ್ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರಲ್ಲೂ ಸಹ ನಾವು ಬದಲಾವಣೆ ಮಾಡಬೇಕು ಅಂತ. ಡೇಟಾ ಸೆಂಟರ್ಸ್ಗಳೇನಿರುತ್ತಲ್ಲ, ಇಲ್ಲಿ ನಾವು ರಿನ್ಯೂವಬಲ್ ಎನರ್ಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ IPLಗೆ ಸಂಬಂಧಪಟ್ಟಂಥ ಸ್ಟ್ರೀಮಿಂಗ್ ಮಾಡ್ತಕ್ಕಂತಹ ಸೆಂಟರ್ಸ್ಗಳೇನಿರುತ್ತಲ್ಲ, ಇಲ್ಲಿನೂ ಸಹ ನಾವು ರಿನ್ಯೂವಬಲ್ ಎನರ್ಜಿ ಸೋರ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಕಾರ್ಬನ್ ಎಮಿಷನ್ಸನ್ನು ತಡೆಗಟ್ಟಬಹುದು ಅಂತ. ಹಾಗೂ ಈ ಒಂದು ಇವೆಂಟನ್ನು ನೋಡಲಿಕ್ಕೆ ಸಾಕಷ್ಟು ಜನ ಓನ್ ವೆಹಿಕಲನ್ನು ಕ್ಯಾರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಎಮಿಷನ್ಸನ್ನು ತಡೆಗಟ್ಟಬಹುದು. ಟ್ರಾವೆಲ್ಗೆ ಸಂಬಂಧಪಟ್ಟಂತೆಯೂ ಸಹ ಟೋಟಲ್ ಎಮಿಷನ್ಸನ್ನು ತಡೆಯೋದ್ರ ಮುಖಾಂತರ 85% ಅಷ್ಟು ಎಮಿಷನನ್ನು ನಾವು ಕಡಿಮೆ ಮಾಡಬಹುದು ಅಂತ. ನೆಟ್ ಝೀರೋ ಸೊಸೈಟಿಯನ್ನು ನಾವು ಇವತ್ತು ಅಚೀವ್ ಮಾಡಬೇಕು ಅಂತಂದರೆ ಇದರಲ್ಲಿ ನಾವು ರ್ಯಾಪಿಡ್ ಟ್ರಾನ್ಸಿಷನನ್ನು ತರಬೇಕಾಗುತ್ತೆ. ಸಸ್ಟೈನೇಬಲ್ ಆಗಿರ್ತಕ್ಕಂಥ ಆಲ್ಟರ್ನೇಟಿವ್ಸ್ಗಳನ್ನು ಫೈಂಡ್ ಮಾಡಬೇಕಾಗತ್ತೆ ಅನ್ನುವಂಥ ಆಥರ್ ಅವರ ಸಜೆಷನನ್ನು ಕಾಣುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿ ಇದು ಆಲ್ರೆಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದರಿಂದ ನಾವು ಇವಾಗ ಈ ಒಂದು ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡೋದ್ರ ಮುಖಾಂತರ ಆಲ್ರೆಡಿ ಈ ಒಂದು ಗ್ಲೋಬಲ್ ಟೆಂಪ್ರೇಚರನ್ನು ಕನ್ಸಿಡರ್ ಮಾಡಿದರೆ 1.1 ಡಿಗ್ರಿ ಸೆಲ್ಸಿಯಸ್ಟು ಅಬೋವ್ ಪ್ರೀ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಕಾಣ್ಬೋದು. ಹಾಗೂ ಭಾರತದ ವಾರ್ಮೆಸ್ಟ್ ಸಿಚುವೇಷನನ್ನು ಕನ್ಸಿಡರ್ ಮಾಡಿದರೆ 2007ರಿಂದ 2021ರವರೆಗೆ ಯಾವ ರೀತಿಯಾಗಿ ಇದು ವಾರ್ಮೆಸ್ಟ್ ಡ್ಯೂರೇಷನನ್ನು ಫೇಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಇನ್ನು ಇದೇ ವರ್ಷ ಫೆಬ್ರವರಿ ಮಂತಲ್ಲಿ ಹಾಟೆಸ್ಟ್ ಫೆಬ್ರವರಿ ಅನ್ನುವಂಥದ್ದಾಗಿನೂ ಸಹ ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡನ್ನು ನಾವು ಕಾಣ್ಬೋದು. ಇದೆಲ್ಲನೂ ಸಹ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಒಂದು ಡೇಟಾ. ಕ್ಲೈಮೇಟ್ ಚೇಂಜ್ನಿಂದಾಗಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಹೀಟ್ ವೇವ್ಸ್ಗಳು ಇನ್ಕ್ರೀಸ್ ಆಗೋದನ್ನು ಕಾಣ್ತಾ ಇದ್ದೀವಿ. ಅದರಲ್ಲೂ ಈ ಒಂದು ಇವೆಂಟನ್ನು ನಾವು ಸಮ್ಮರ್ ಟೈಮಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದರಿಂದ ಪ್ಲೇಯರ್ಸ್ ಮೇಲೂ ಸಹ ಇಂಪ್ಯಾಕ್ಟ್ ಆಗ್ಬೋದು. ಅವರ ಹೆಲ್ತು ಸಹ ವರ್ಸ್ಟ್ ಆಗುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಕ್ರಿಕೆಟ್ ಕ್ಯಾಲೆಂಡರನ್ನು ನಾವು ಬದಲಾವಣೆ ಮಾಡಬೇಕು, ಅರ್ಜೆಂಟ್ ಅಟೆನ್ಷನನ್ನು ಕೊಡಬೇಕು. ಸೊ ಇಲ್ಲಿ ಕ್ರಿಕೆಟ್ ಲೀಗೂ ಸಹ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಇದೊಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಇವತ್ತು ಕ್ಲೈಮೇಟ್ ಆ್ಯಕ್ಷನನ್ನು ನಾವು ಪ್ರಮೋಟ್ ಮಾಡ್ಬೋದು, ಪ್ರಯಾರಿಟೈಸ್ ಮಾಡ್ಬೋದು. ಈ ಒಂದು IPL ಇವೆಂಟ್ನ ಸಿಗ್ನಿಫಿಕೆನ್ಸ್ ಅಂತಂದರೆ ಸಾಕಷ್ಟು ಜನರ ಅಟಿಟ್ಯೂಡನ್ನು ಇದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಎನ್ವಿರಾನ್ಮೆಂಟ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಎಜುಕೇಟ್ ಮಾಡೋದಾಗಲಿ, ಅವೇರ್ನೆಸ್ಸನ್ನು ತರೋದಾಗಲಿ, ಹಾಗೂ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ಳೋದಾಗಲಿ, ಸಸ್ಟೈನೇಬಲ್ ಆಗಿರ್ತಕ್ಕಂಥ ಲೈಫ್ ಸ್ಟೈಲ್ಸ್ಗಳನ್ನು ಎನ್ಕರೇಜ್ ಮಾಡೋದಾಗಲಿ, ಇವನ್ನೆಲ್ಲನೂ ಸಹ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಾವು ಅಚೀವ್ ಮಾಡ್ಬೋದು. ಜನರನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಹಾಗೂ ನಾವು ಇವತ್ತು ಕಾರ್ಬನ್ ಎಮಿಷನ್ಗೆ ಸಂಬಂಧಪಟ್ಟಂಥ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ ನಡಿನಲ್ಲಿ ನೆಟ್ ಝೀರೋಗೆ ಸಂಬಂಧಪಟ್ಟಂಥ ಒಂದು ಜರ್ನಿನಲ್ಲಿ IPL ಲೀಗ್ ಯಾವ ರೀತಿಯಾಗಿ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ, ಇದರ ಒಂದು ಕ್ರೂಷಿಯಲ್ ರೋಲ್ ಯಾವ ರೀತಿಯಾಗಿದೆ, ಈವನ್ ಎಕನಾಮಿಕ್ ಕಾಂಟ್ರಿಬ್ಯೂಷನನ್ನು ಸಹ ಇದು ಮಾಡ್ತಾ ಇದೆ. ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡೋದ್ರ ಮುಖಾಂತರ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಅವೇರ್ನೆಸ್ಸನ್ನು ತರಬೇಕು, ಎಜುಕೇಷನನ್ನು ಎಲ್ಲರಲ್ಲೂ ಮೂಡಿಸಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿರ್ತಕ್ಕಂಥ ಡೈಮೆನ್ಷನ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸ್ಟೀಲ್ ಇಂಡಸ್ಟ್ರಿಯಿಂದ ಹೊರಬರ್ತಕ್ಕಂತಹ ಹಾನಿಕಾರಕಗಳು ಅಥವಾ ಪೊಲ್ಯೂಟನ್ಸ್ಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ಕೇಳಿದ್ದಾರೆ. ಆಕ್ಸೈಡ್ಸ್ ಆಫ್ ಸಲ್ಫರ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಈ ಎಲ್ಲ ಎಲಿಮೆಂಟ್ಸ್ಗಳಲ್ಲಿ ಸ್ಪೆಸಿಫಿಕಲಿ ಸ್ಟೀಲ್ ಇಂಡಸ್ಟ್ರೀಸಿಂದ ಬರ್ತಕ್ಕಂತಹ ಪೊಲ್ಯೂಟನ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಕಮೆಂಟ್ ಸೆಕ್ಷನಲ್ಲಿ ಸರಿಯಾದ ಉತ್ತರವನ್ನು ಮೆನ್ಷನ್ ಮಾಡಿ.